ಇಷ್ಟು ದಿನ ನನ್ನ ಮನೇಲಿ ಇರ್ಲಿಲ್ಲ ಅಲ್ವಾ, ಎಲ್ರೂ ತುಂಬಾನೇ ಮಿಸ್ ಮಾಡ್ಕೊಂಡೆ. ಅದಕ್ಕೆ ಈ ಪಾರ್ಟಿ. ಈಗ ಎಲ್ಲರೂ ಒಟ್ಟಿಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದಲ್ವಾ, ಅದಕ್ಕೆ ಅಂತಾನೆ ಐಸ್ ಕ್ರೀಮ್ ತರಿಸಿದ್ದು. ದೀಪಿಕಾ ಹೇಳಿದ ನಿಜ. ಮನೇಲಿ ನಾವೆಲ್ಲರೂ ಯಾವ್ಯಾವ ಟೆನ್ಷನಲ್ಲಿದ್ವಿ. ನಾವೆಲ್ಲರೂ ಒಟ್ಟಿಗೆ ಸೇರಿ ಖುಷಿಯಾಗಿದ್ದು ಎಷ್ಟು ದಿನ ಆಯಿತು. ಈಗ ನಾವೆಲ್ಲರೂ ಒಟ್ಟಿಗೆ ಸೇರಿರೋದು ಪ್ರೆಷಿಯಸ್ ಟೈಮ್. ಇದನ್ನು ನಾವು ಹಾಳು ಮಾಡ್ಕೋಬಾರ್ದು. ಗುಡ್ ದೀಪಿಕಾ. ಐಸ್ ಕ್ರೀಮ್ ಆರ್ಡರ್ ಮಾಡಿ ಎಲ್ರೂ ಕೂಲ್ ಮಾಡಿದ ಮಾತ್ರ ಅಲ್ಲ, ಎಲ್ರಿಗೂ ಫೀಲ್ ಆಗೋ ಥರನೂ ಮಾಡಿಬಿಟ್ಟೆ. ಮಾಮ್ ಪ್ಲೀಸ್ ಕಾಲ್ ಮೀ. ನೀನಾಗೆ ಕಾಲ್ ಮಾಡಿದ್ರೆ ಅಷ್ಟೇ ಮಾತಾಡೋಕ್ಕಾಗೋದು. ಕಾಯ್ತಾ ಇದ್ದೀನಿ ಮಾಮ್, ಪ್ಲೀಸ್. ನೀನ್ ಯಾಕೇನೋ ಯೋಚನೆ ಮಾಡ್ತಿದ್ಯಾ? ಒಂದ್ ಕೆಲ್ಸ ಮಾಡೋಣ, ನಾವೆಲ್ಲರೂ ಈ ರೀತಿ ಖುಷಿಯಾಗಿರ್ಬೇಕಾದಾಗ ಒಂದ್ ಗೇಮ್ ಆಡೋಣ. ವಾವ್, ನೈಸ್ ಐಡಿಯಾ. ಯಾವ ಗೇಮ್ ಮಾಡೋಣ? ಟ್ರೂತ್ ಆರ್ ಡೇರ್. ಅಭಿ, ಟ್ರೂತ್ ಆರ್ ಡೇರ್? ಟ್ರೂತ್. ಹಾಗಿದ್ರೆ ಹೇಳು, ನಿಂಗೆ ಈ ಮನೇಲಿ ಯಾರಂದ್ರೆ ತುಂಬಾ ಇಷ್ಟ? ನನಗೆ ಈ ಮನೇಲಿ ತುಂಬಾ ಇಷ್ಟ ಅಂದ್ರೆ ನನ್ನ ಹೆಂಡ್ತಿನೇ. ಏಯ್, ಸುಳ್ಳು ಹೇಳ್ಬಾರ್ದು. ನಾನು ಯಾಕೆ ಸುಳ್ಳು ಹೇಳಿ? ನಾನು ಪ್ರೀತಿಸೋದು ನನ್ನ ಹೆಂಡ್ತಿನ, ಪೂಜಿಸೋದು ಅಪ್ಪ ಅಮ್ಮನ, ಗೌರವಿಸೋದು ಅಣ್ಣ. ಹೇಳೋಕೆ ಅಷ್ಟೊಂದು ಹತ್ರನಾ? ಇಲ್ಲ ಅದಕ್ಕೆ ಹಾಗೇನಿಲ್ಲ, ನೀವು ಕೇಳಿದ್ರಿ ಅಂತ ಅನ್ಕೊಂಡೆ. ಸರಿ, ಆಗಿದ್ರೆ ಹೇಳು. ಇಲ್ಲಿವರೆಗೂ ನಿನ್ಗೆ ಶಾರ್ವರಿ ಅತ್ತೆನ ಮೀಟ್ ಮಾಡಬೇಕು, ಮಾತಾಡಿಸ್ಬೇಕು ಅಂತ ಅನಿಸ್ಲಿಲ್ವಾ? ಅವ್ರೇನಾದ್ರು ಮಾತಾಡ್ಸಿದ್ಯಾ? ಮಾತಾಡಿದ್ದೀನಿ. ಏನು ಹೇಳ್ತಿದ್ದಾನಿದೆ? ಹೌದು ಬ್ರೋ, ಅಮ್ಮನ ಫೋಟೋ ಜೊತೆಗೆ ತುಂಬ ಮಾತಾಡಿದ್ದೀನಿ. ಇಂಥ ಪಾಪದ ಕೆಲಸಗಳನ್ನ ಯಾಕೆ ಮಾಡಿದೆ ಅಂತ ಕೇಳಿದ್ದೀನಿ. ನೀನು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಫೋಟೋ ಮುಂದೆ ಹೇಳಿದ್ದೀನಿ. ಇದನ್ನ ಬಿಟ್ರೆ ಅಮ್ಮನ ಜೊತೆ ಇನ್ನೇನು ಮಾತಾಡಲಿ ಬ್ರೋ? ದೀಪಿಕಾ, ನೀನು ನಿಧಿ ಹತ್ರ ಕೇಳಬಾರ್ದಿತ್ತು. ಇಲ್ಲ ಅಭಿ, ಅವಳು ತುಂಬ ಟೆನ್ಷನಲ್ಲಿದ್ಲಲ್ಲ, ಅದಕ್ಕೆ ತಕ್ಷಣಕ್ಕೆ ನಂಗೆ ತೋಚಿದ್ದನ್ನು ಕೇಳಿಬಿಟ್ಟೆ. ಈ ದೀಪಿಕಾ ತುಂಬ ಡೇಂಜರಸ್ ಅನಿಸ್ತಾ ಇದ್ದಾಳೆ. ಅವಳ ಜೊತೆ ಕೇರ್ಫುಲ್ ಆಗಿರಬೇಕು. ಮಾಮ್, ನಿಧಿ ಯಾಕೆ ಎಷ್ಟೊತ್ತಾದ್ರೂ ಕಾಲ್ ರಿಸೀವ್ ಮಾಡಲಿಲ್ಲ? ಏನು ಮಾಡೋದು ಮಾಮ್, ಆ ದೀಪಿಕಾ ಮತ್ತೆ ಪೂರ್ಣಿ ನನ್ನ ಜೊತೆಗೇ ಇದ್ರು. ಎಷ್ಟು ಟ್ರೈ ಮಾಡಿದ್ರು ಅವಾಯ್ಡೇ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಿರ್ಲಿ ನಿಧಿ, ಮಗು ವಿಷಯ ಏನು ಮಾಡಿದೆ? ಇಲ್ಲ ಮಾಮ್, ಮಗುನ ಆಚೆ ಕರ್ಕೊಂಡು ಬರೋಕ್ಕೆ ಆಗಲಿಲ್ಲ. ಈ ಮನೆಯವ್ರು ಎಲ್ಲರೂ ಮಗುಗೆ ಕೋಟೆ ಕಟ್ ಕಾಯ್ತಾ ಇದ್ದಾರೆ. ಆ ಮಗುನ ಒಂದೊಂದು ಕ್ಷಣನೂ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾ ಇದ್ದಾರೆ. ದಟ್ಸ್ ಓಕೆ ನಿಧಿ, ಅಪ್ಸೆಟ್ ಆಗಬೇಡ. ನೀನು ಅಷ್ಟಾದರೂ ಟ್ರೈ ಮಾಡಿದ್ಯಲ್ಲ, ಅದೇ ನನಗೆ ಸಂತೋಷ. ನಾನು ನೀನು ಸೇರಿ ನಮ್ಮ ಗುರಿನ ಮುಟ್ತೀವಿ, ಆ ಮನೆನ ಸರ್ವನಾಶ ಮಾಡ್ತೀವಿ. ಆತರ ಪಡಬೇಡ, ಎಲ್ಲದಕ್ಕೂ ಕಾಲ ಬರುತ್ತೆ. ಇವತ್ತಲ್ಲದೆ ಹೋದ್ರು
ನಾಳೆನಾದರೂ ಜಾಣತನದಿಂದ ಈ ಕೆಲಸ ಮಾಡಬೇಕು. ಓಕೆ ಮಾಮ್. ಮಾಮ್, ನಾಳೆ ಮನೇಲಿ ಯಾರೂ ಇರಲ್ಲ. ಲಾಸ್ಟ್ ಟೈಮ್ ದೇವಸ್ಥಾನಕ್ಕೆ ಹೋದಾಗ ಅದೇನೋ ಅನಾಹುತ ಆಯ್ತಂತೆ, ಅದಕ್ಕೆ ಪರಿಹಾರ ಮಾಡ್ಸಕ್ಕೆ ಅಂತ ನಾಳೆ ಎಲ್ಲರೂ ಹೋಗ್ತಾ ಇದ್ದಾರೆ. ಮನೆಯವ್ರು ಎಲ್ಲರೂ ಆಚೆ ಹೋಗಿರೋವಾಗ ನಾವು ನಮ್ಮ ಕೆಲಸನ ಈಸಿಯಾಗಿ ಮಾಡ್ಬೋದು. ವೆರಿ ಗುಡ್ ನಿಧಿ. ಹಾಗಿದ್ರೆ ನಾನೇ ಏನಾದರೂ ಮಾಡ್ತೀನಿ. ಮಾಮ್, ನೀನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ? ಮನೆಗೆ ಫುಲ್ ಪೊಲೀಸ್ ಪ್ರೊಟೆಕ್ಷನ್ ಇದೆ. ಅಕಸ್ಮಾತ್ ನಿನಗೇನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನನಗಂತೂ ತಡ್ಕೊಳಕ್ಕೆ ಆಗಲ್ಲ. ಡೋಂಟ್ ವರಿ ಬೇಬಿ, ನನಗೇನೂ ಆಗಲ್ಲ. ಮಳೆ ಸುರಿಬೇಕು ಅಂದರೆ ಮೋಡ ಪಕ್ಕದಲ್ಲೇ ಇರಬೇಕಾಗಿಲ್ಲ. ನಾನು ಎಲ್ಲಿದ್ದೀನೋ ಅಲ್ಲಿ ಕೂತ್ಕೊಂಡೆ ಎಲ್ಲ ಕೆಲಸಗಳನ್ನು ಮಾಡಿಸ್ತೀನಿ. ಆದರೆ ಆದರೆ ಏನು ಮಾಮ್? ಆ ಮಾಧವ ನಾನು ಯಾವ ಕೆಲಸನೂ ಮಾಡಬಾರ್ದು ಅಂತ ನನ್ನ ಹೆಸರಲ್ಲಿದ್ದ ಎಲ್ಲ ಅಕೌಂಟ್ಸ್ನು ಬ್ಲಾಕ್ ಮಾಡಿದ್ದಾನೆ. ಯಾವ ರೂಟಿಂದನೂ ನನಗೆ ದುಡ್ಡು ಬರದೇ ಇರೋ ಹಾಗೆ ಮಾಡಿದ್ದಾನೆ. ಮಾಮ್, ಹೇಗಿದ್ರು ನಾಳೆ ಮನೇಲಿ ಯಾರೂ ಇರಲ್ಲ. ನೀನು ನಾಳೆ ಮನೆಗೆ ಬಂದರೆ ನೀನು ರಾಣಿ ಹಾಗಿರ್ತಿದ್ಯಲ್ಲ, ನಿನ್ನನ್ನು ಮತ್ತೆ ಆ ರೀತಿ ನೋಡಬೇಕು ಅಂತ ಅನಿಸ್ತಾ ಇದೆ. ನೀನು ಇಲ್ಲಿಗೆ ಬರ್ತಿದ್ದ ಹಾಗೆ ನಾನು ನಿನಗೆ ದುಡ್ಡು ಕೊಡ್ತೀನಿ. ನಿನ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ತೊಗೊಂಡು ಹೋಗು. ಆದರೆ ಅದು ಹೇಗೆ ಸಾಧ್ಯ ನಿಧಿ? ಸಾಧ್ಯ ಆಗತ್ತೆ ಮಾಮ್. ನೀನು ನಾಳೆ ಭೇಷ್ ಮಗಳೇ, ಈ ಶಾರ್ವರಿಗೆ ತಕ್ಕ ಮಗಳು ಅನ್ನಿಸ್ಕೊಂಡೆ ನೀನು. ನಿನ್ನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ.